ಹೆಲೋ ಗುರುವೆ, ನಮಸ್ಕಾರ. ತುಂಬಾ ದಿನ ಆಗೋಗಿತ್ತು ವೀಕ್ಲಿ ಅಪ್ಡೇಟ್ಸ್ನ ವಿಡಿಯೋ ಮಾಡಿ. ಬ್ಯುಸಿ ಆಗಿದ್ದ ಕಾರಣ ಎಲ್ಲ ಅಪ್ಡೇಟ್ಸನ್ನು ಬರೆದು ನೀಟಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಫೈನಲಿ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಹೊತ್ತು ಈ ವಿಡಿಯೋ ಮೂಲಕ ಬಂದಿದ್ದೀನಿ. ಬನ್ನಿ ಈ ವಾರದ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ಕೊಂಬರೋಣ. ಅನೌನ್ಸ್ಮೆಂಟ್ಸ್. ಡೆಲ್ಲಿಲಿ ನಡೆದಂತಹ ರಾಮಾಯಣ ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ನಮ್ಮ ರಾಕಿ ಬಾಯ್ ಯಶ್ ಅವರು ಮಾಡಿದಂತಹ ಮಾಸ್ ಹಾಗೂ ಕ್ಲಾಸ್ ಪ್ರೆಸೆನ್ಸು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆದಂತಹ ರಾಮಾಯಣ ಪ್ರಥಮ ಸಂಕಲ್ಪ ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ನಿಜವಾದ ಹೈಲೈಟ್ ಯಾರು ಗೊತ್ತಾ? ನಮ್ಮ ರಾಕಿ ಬಾಯ್. ಈವೆಂಟ್ ಮುಗಿಯೋ ಹಂತಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಆಡಿಟೋರಿಯಂ ಲೈಟ್ಸ್ ಆಫ್ ಆಯ್ತು. ಆಮೇಲೆ ರಾವಣನಾಗಿ ನಮ್ಮ ಯಶ್ ಮಾಸ್ ಎಂಟ್ರಿ ಕೊಟ್ರು. ಕಪ್ಪು ಡ್ರೆಸ್ಸು, ಸಿಂಗಲ್ ಇಯರ್ ರಿಂಗ್ ತೊಟ್ಟು ವೇದಿಕೆ ಮೇಲೆ ಬಂದ ತಕ್ಷಣ ಇಡೀ ಹಾಲಲ್ಲಿ ಡ್ಯಾಡೀಸ್ ಹೋಮ್ ಅನ್ನುವಂತಹ ಆರ್ಭಟ. ವೇದಿಕೆ ಹತ್ತಿದ ತಕ್ಷಣ ಯಶ್ ಅವರು ಮೊದಲು ಹೇಳಿದ್ದೆ ನಮಸ್ಕಾರ ಅಂತ. ಇಡೀ ನಾರ್ತ್ ಮೀಡಿಯಾ ಮುಂದೆ ನಿಂತು ಇಲ್ಲಿ ಎಲ್ಲರೂ ಹಿಂದಿಯಲ್ಲೇ ಮಾತಾಡ್ತಾ ಇದ್ದಾರೆ, ನನಗೂ ಸ್ವಲ್ಪ ಹಿಂದಿ ಕಲಿಯೋದಕ್ಕೆ ಅವಕಾಶ ಸಿಕ್ತು ಅಂತ ತಮಾಷೆಯಾಗಿ ಮ್ಯಾಚ್ ಶುರು ಮಾಡಿದ್ರು. ರಾವಣನಂತಹ ಪವರ್ಫುಲ್ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಿರ್ಮಾಪಕ ನಮಿತ್ ಮಲ್ಹೋತ್ರಾಗೆ ಥ್ಯಾಂಕ್ಸ್ ಅಂತ ಗ್ರೇಸ್ಫುಲ್ ಆಗಿ ಧನ್ಯವಾದವನ್ನ ತಿಳಿಸಿದ್ರು. ಯಶ್ ಅವರು ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ಕ್ಲಾರಿಟಿ ಇತ್ತು. ರಾಮಾಯಣ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯದ್ದಲ್ಲ, ಇದು ಇಡೀ ಭಾರತದ ಕನಸು. ನಾವೆಲ್ಲರೂ ನಮಗಿಂತ ಹೆಚ್ಚಾಗಿ ಪ್ರಭು ಶ್ರೀರಾಮನ ಕಥೆಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಒಂದಾಗಿದ್ದೀವಿ ಅಂತ ದೇಶವೇ ಹೆಮ್ಮೆ ಪಡುವಂತೆ ಮಾತಾಡಿದ್ರು. ಅಷ್ಟೇ ಅಲ್ಲ, ಸಹನಟರನ್ನ ದೇವರಂತೆ ಹೊಗಳಿದ್ರು. ಶ್ರೀರಾಮನಾಗಿ ಅಭಿನಯಿಸಿರುವಂತಹ ರಣಬೀರ್ ಕಪೂರ್ ಈ ಪಾತ್ರಕ್ಕೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದಾರೆ. ಹಾಗೆ ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಕಣ್ಣುಗಳಲ್ಲೇ ಮಾತಾಡಿದ್ದಾರೆ ಅಂತ ಹಾರ್ಟ್ಫುಲ್ ಆಗಿ ಅಪ್ರಿಶಿಯೇಟ್ ಮಾಡಿದ್ರು. ಆ ರಾವಣನ್ ಗೆಟಪ್, ಆ ಕಾನ್ಫಿಡೆನ್ಸು ಮತ್ತೆ ಈ ಸ್ಪೀಚು. ರಾಮಾಯಣ ಸಿನಿಮಾದಲ್ಲಿ ಯಶ್ ರಾವಣನಾಗಿ ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಬೆಂಕಿ ಹಚ್ಚದಂತೂ ಖಂಡಿತ. ಡೇಟ್ ಮಾರ್ಕ್ ಮಾಡ್ಕೊಳ್ಳಿ, ಜುಲೈ 24 ನಿತೀಶ್ ತಿವಾರಿ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ರಾಮಾಯಣ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸ್ಯಾನ್ ಡಿಯಾಗೋ ಕಾಮಿಕಾನ್ ನಲ್ಲಿ ಗ್ರ್ಯಾಂಡ್ ಪ್ರಿವ್ಯೂ ಮುಗಿಸಿದ ಮೇಲೆ ಮೇಕರ್ಸ್ ಈ ಮಾಸ್ ಟ್ರೈಲರ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಟ್ರೈಲರ್ ಎಲ್ಲಾ ಟ್ರೈಲರ್ಗಳ ತರ 1-2 ನಿಮಿಷದಲ್ಲ ಗುರುವೆ, ಪಕ್ಕಾ 4 ನಿಮಿಷದ ವಿಜುವಲ್ ವಂಡರ್. DNEG ಟೀಮ್ ನ VFX ಮತ್ತೆ AR ರೆಹಮಾನ್, ಹ್ಯಾನ್ಸ್ ಜಿಮ್ಮರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಖಂಡಿತವಾಗ್ಲೂ ಗೂಸ್ ಬಂಪ್ಸ್ ಕೊಡುತ್ತೆ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದು. ಯೂಟ್ಯೂಬ್ ನಲ್ಲಿ ಟ್ರೈಲರ್ ಡ್ರಾಪ್ ಆಗ್ತಿದ್ದಂಗೆ ಮಿಸ್ ಮಾಡ್ದಂಗೆ ನೋಡಿ. ಎಂತ ವಿಜುವಲ್ ಫೀಸ್ಟ್ ಕಾದಿದೆಯೋ ಗೊತ್ತಿಲ್ಲ, ವೇಟ್ ಮಾಡಿ ನೋಡೋಣ. ನಾನು ಟ್ರೈಲರ್ ರಿವ್ಯೂ ಮಾಡೋದಕ್ಕೆ ಉತ್ಸುಕನಾಗಿದ್ದೀನಿ. ಬಾಲಿವುಡ್ ನ ಬ್ರ್ಯಾಂಡ್ ಮೇಕರ್ ಕರಣ್ ಜೋಹಾರ್ ಮತ್ತೊಂದು ಹಿಸ್ಟಾರಿಕಲ್ ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ. ಎಪಿಕ್ ರಾಮಾಯಣ ಸಿನಿಮಾದ ನಾರ್ತ್ ಇಂಡಿಯಾ ಥಿಯೇಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಬರೋಬ್ಬರಿ 250 ಕೋಟಿ ರೂಪಾಯಿಗೆ ಧರ್ಮಾ ಪ್ರೊಡಕ್ಷನ್ ಸ್ವಂತ ಮಾಡ್ಕೊಂಡಿದೆ. ಈ ಸಿನಿಮಾ ಮೇಲೆ ಉತ್ತರ ಭಾರತದಲ್ಲಿ ನೆಕ್ಸ್ಟ್ ಲೆವೆಲ್ ಹೈಪ್ ಇದೆ. ಧರ್ಮಾ ಪ್ರೊಡಕ್ಷನ್ಸ್ ಕಡೆಯಿಂದ ಕರಣ್ ಜೋಹಾರ್ ಈ ಸಿನಿಮಾನ ಬಿಗ್ ಸ್ಕೇಲ್ ನಲ್ಲಿ ನಾರ್ತ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಯಶ್ ಅವರ ಲಂಕೇಶ್ ರಾವಣನ ಪಾತ್ರ ಮತ್ತು ರಾಕಿಂಗ್ ಸ್ಟಾರ್ ಪ್ರೆಸೆನ್ಸ್ ಇಡೀ ನಾರ್ತ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿಸಿದೆ ಅನ್ನೋದು ಸುಳ್ಳಲ್ಲ. ಒಂದೇ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಗೆ 250 ಕೋಟಿ ಅಂದ್ರೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಡೀಲ್ ಇದು. ರೆಬೆಲ್ ಸ್ಟಾರ್ ಪ್ರಭಾಸ್ ಮತ್ತೆ ಸೀತಾರಾಮಂ ಫೇಮ್ ನ ಹನು ರಾಘವಪುಡಿ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಬಿಗ್ಗೆಸ್ಟ್ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ ಫೌಜಿ. ಈ ಸಿನಿಮಾದ ರಿಲೀಸ್ ಡೇಟ್ ಈಗ ಹೊರಬಿದ್ದಿದೆ. ಈ ಬೃಹತ್ ಕ್ಯಾನ್ವಾಸ್ ಸಿನಿಮಾ ಡಿಸೆಂಬರ್ 3, 2026 ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. 1940ರ ದಶಕದ ಬ್ರಿಟಿಷ್ ಕಂಟ್ರೋಲ್ ಅಲ್ಲಿದ್ದಂತಹ ಭಾರತದ ಬ್ಯಾಕ್ ಟಾಪ್ ಅಲ್ಲಿ ನಡೆಯುವಂತಹ ಪವರ್ಫುಲ್ ಕಥೆ ಇದು. ಪ್ರಭಾಸ್ ಈ ಸಿನಿಮಾದಲ್ಲಿ ಬ್ರಿಟಿಷ್ ಫೋರ್ಸ್ ನ ಸೈನಿಕನಾಗಿ ಅತ್ಯಂತ ರಗಡ್ ಅಂಡ್ ಎಮೋಷನಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವಿಜುವಲ್ಸ್ ಮತ್ತು ಪೀರಿಯಡ್ ನ ಸೆಟ್ ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಡಿಸೆಂಬರ್ ಬಿಗ್ ಬಾಕ್ಸ್ ಆಫೀಸ್ ಸೀಸನ್ ಅಲ್ಲಿ ಪ್ರಭಾಸ್ ಅವರ ಈ ಫೌಜಿ ಅವತಾರ ಧೂಳೆಪ್ಸೋದಕ್ಕೆ ಸಿದ್ಧವಾಗಿದೆ. ಕನ್ನಡ ಸಿನಿಮಾ ಲವರ್ಸ್ಗೆ ಮತ್ತೊಂದು ಮಾಸ್ ಅಪ್ಡೇಟ್ ಸಿಕ್ಕಿದೆ. ಬಹು ನಿರೀಕ್ಷಿತ ಶಿವಣ್ಣ ಅವರ ಬೇಲ್ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಈ ಮೋಸ್ಟ್ ಅವೈಟೆಡ್ ಕೋರ್ಟ್ ರೂಮ್ ಆಕ್ಷನ್ ಥ್ರಿಲ್ಲರ್ ಅಕ್ಟೋಬರ್ 2, 2026 ಗಾಂಧಿ ಜಯಂತಿ ರಜೆಯ ಲಾಭದ ಜೊತೆಗೆ ಥಿಯೇಟರ್ಗೆ ಬರ್ತಾ ಇದೆ. ಪಕ್ಕಾ ಗ್ರಿಪ್ಪಿಂಗ್ ಕತೆ, ಹೈ ಇಂಟೆನ್ಸಿಟಿ ಡೈಲಾಗ್ಸ್ ಮತ್ತೆ ಹೈ ವೋಲ್ಟೇಜ್ ಡ್ರಾಮಾ ಅಂತ ಹೇಳಲಾಗ್ತಿರುವಂತಹ ಈ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಗೀತು ಮೋಹನ್ ದಾಸ್ ಡೈರೆಕ್ಷನ್ ಮಾಡಿರುವಂತಹ ಮೋಸ್ಟ್ ಅವೈಟೆಡ್ ಸಿನಿಮಾ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಬಿಗ್ ಅಪ್ಡೇಟ್ಸ್ ಬಂದಿದೆ. ಎಲ್ಲರೂ ಕಾತರದಿಂದ ಕಾಯ್ತಿರುವಂತಹ ಈ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಆಗಸ್ಟ್ 8, 2026 ರಿಲೀಸ್ ಆಗ್ತಿದೆ. ಅದು ಎಲ್ಲಿ ಗೊತ್ತಾ? ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲೇ ನಡೆಯುವಂತಹ ಒಂದು ಮ್ಯಾಸಿವ್ ಗ್ರ್ಯಾಂಡ್ ಈವೆಂಟ್ ಅಲ್ಲಿ. ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಿರುವಂತಹ ಟಾಕ್ಸಿಕ್ ಟೀಮು ಈ ಬಿಗ್ ನಮ್ಮ ಬೆಂಗಳೂರನ್ನೇ ಸೆಲೆಕ್ಟ್ ಮಾಡಿರೋದು ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಆಗಸ್ಟ್ 8 ನಡೆಯುವಂತಹ ಈ ಮೆಗಾ ಇವೆಂಟ್ಗೆ ಇಂಡಿಯನ್ ಸಿನಿಮಾದ ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಗೂ ಗ್ಲೋಬಲ್ ಟೆಕ್ನಿಷಿಯನ್ಸ್ ಹಾಜರಿರಲಿದ್ದಾರೆ. ಡಾರ್ಕ್, ರಗಡ್ ಮತ್ತು ಕಂಪ್ಲೀಟ್ ಆಕ್ಷನ್ ಫ್ಯಾಂಟಸಿ ವೈಬ್ ಹೊಂದಿರುವಂತಹ ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಟ್ರೈಲರ್ ಯೂಟ್ಯೂಬ್ ಅಲ್ಲಿ ಎಲ್ಲಾ ರೆಕಾರ್ಡ್ಗಳನ್ನ ಛಿದ್ರ ಮಾಡೋದು ಪಕ್ಕಾ ಅನಿಸ್ತದೆ.
ಯಶ್ ಅವರ ಹೊಸ ಮಾಸ್ ಅವತಾರ, ಅಂತಾರಾಷ್ಟ್ರೀಯ ಮಟ್ಟದ VFX ಮತ್ತೆ ಮಾಸ್ಟರ್ ಪೀಸ್ ಮ್ಯೂಸಿಕ್ ಜೊತೆಗೆ ಬರ್ತಿರುವಂತಹ ಈ ಟ್ರೈಲರು ಕೇವಲ ಜಲಕಲ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಹೊಸ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದ್ರು ಮಾಡಬಹುದು. ನಮ್ಮ ಮಂಡ್ಯದ ಸಿದ್ದೇಗೌಡ ಮತ್ತೆ ನಂದಿನಿ ಜೋಡಿ ಕಂಬ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದೆ. ಸತೀಶ್ ನೀನಾಸಂ ಮತ್ತೆ ರಚಿತಾ ರಾಮ್ ಕಾಂಬಿನೇಷನ್ ನ ಮೋಸ್ಟ್ ಅವೈಟೆಡ್ ಅಯೋಗ್ಯ 2 ಸಿನಿಮಾ ರಿಲೀಸ್ ಡೇಟ್ ಲಾಕ್ ಆಗಿದ್ದು ಪ್ರಮೋಷನ್ಸ್ ಜೋರಾಗಿ ನಡೀತಾ ಇದೆ. ಮೊದಲು ಆಗಸ್ಟ್ 14ಕ್ಕೆ ಅಂತ ಅನ್ಕೊಂಡಿದ್ದಂತಹ ಈ ಸಿನಿಮಾ ಈಗ ಆಗಸ್ಟ್ 7ಕ್ಕೆ ಥಿಯೇಟರ್ಗೆ ಬರೋದಕ್ಕೆ ಮೇಕರ್ಸ್ ಬಿಗ್ ಪ್ಲಾನ್ ಮಾಡಿದ್ದಾರೆ. ಮಹೇಶ್ ಕುಮಾರ್ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಪಕ್ಕಾ ರಾ ಗ್ರಾಮೀಣ ಎಂಟರ್ಟೈನರ್ ನ ಮೊದಲ ಸಿಂಗಲ್ ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಸಾಂಗು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಮತ್ತೆ ಸಿದ್ ಶ್ರೀರಾಮ್ ವಾಯ್ಸ್ ಅಂತೂ ಮತ್ತೆ ಏನಮ್ಮಿ ಮ್ಯಾಜಿಕ್ ಅನ್ನ ರಿಪೀಟ್ ಮಾಡೋ ಮುನ್ಸೂಚನೆ ಕೊಡ್ತಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಸಿದ್ದೇಗೌಡ ಪಡೋ ಪಾಡು ರವಿಶಂಕರ್ ಜೊತೆಗಿನ ಫನ್ ಅಂಡ್ ಮಾಸ್ ಫೈಟು ಈ ಸಲ ಡಬಲ್ ಡೋಸಲ್ಲಿ ಇರುತ್ತೆ ಅಂತ ಕಾಣ್ತಿದೆ. ಕಾದ್ ನೋಡೋಣ. ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್. ಬಾಕ್ಸ್ ಆಫೀಸ್ ಅಲ್ಲಿ ಕ್ರಿಸ್ಟೋಫರ್ ನೋಲನ್ ಅವರ ಮ್ಯಾಜಿಕ್ ಮತ್ತೆ ವರ್ಕ್ ಆಗಿದೆ. ಮ್ಯಾಟ್ ಡ್ಯಾಮನ್, ಟಾಮ್ ಹಾಲೆಂಡ್, ಆನ್ ಹ್ಯಾಥ್ವೇ ನಡೆಸಿರುವಂತಹ ನೋಲನ್ ಅವರ ಮಾಸ್ಟರ್ ಪೀಸ್ ದಿ ಒಡೆಸ್ಸಿ ಸಿನಿಮಾ ರಿಲೀಸ್ ಆಗಿ ಗ್ಲೋಬಲ್ ಬಾಕ್ಸ್ ಆಫೀಸ್ ನ ಶೇಕ್ ಮಾಡಿದೆ. ಮೊದಲ ವಾರಾಂತ್ಯದಲ್ಲಿ ಈ ಸಿನಿಮಾ ವರ್ಲ್ಡ್ ವೈಡ್ ಬರೋಬ್ಬರಿ $264 ಮಿಲಿಯನ್ ಸಂಪಾದಿಸಿತು. ಅಂದ್ರೆ 2200 ಕೋಟಿಗೂ ಅಧಿಕ ಗಳಿಸಿ ಬಾಕ್ಸ್ ಆಫೀಸ್ ನ ಕ್ರಶ್ ಮಾಡಿದೆ. ನೋಲನ್ ಕೆರಿಯರ್ ನಲ್ಲೇ ದಿ ಡಾರ್ಕ್ ನೈಟ್ ರೈಸಸ್ ಮತ್ತೆ ಓಪನ್ ಹೈಮರ್ ಓಪನಿಂಗ್ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡಿ ಇದು ಬಿಗ್ಗೆಸ್ಟ್ ಓಪನಿಂಗ್ ದಾಖಲಿಸಿದೆ. ಇನ್ನು ನಮ್ಮ ಭಾರತದಲ್ಲಂತೂ ನೋಲನ್ ಬ್ರ್ಯಾಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಇಂಡಿಯಾದಲ್ಲಿ ಮೊದಲ 4 ದಿನಗಳಲ್ಲೇ ಈ ಸಿನಿಮಾ ಸುಮಾರು 70 ಕೋಟಿ ನೆಟ್, 83 ಕೋಟಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇಂಗ್ಲಿಷ್ ಜೊತೆಗೆ ಹಿಂದಿ ಮತ್ತೆ ತಮಿಳು ತೆಲುಗು ವರ್ಷನ್ ನಲ್ಲೂ ಮಲ್ಟಿಪ್ಲೆಕ್ಸ್ ನಲ್ಲಿ ಹಾಗೂ ಐಮ್ಯಾಕ್ಸ್ ಸ್ಕ್ರೀನ್ ಗಳಲ್ಲಿ ಫುಲ್ ಹೌಸ್ ಆಗಿ ಓಡ್ತಾ ಇದೆ. ಭಾರತದಲ್ಲೂ ನೋಲನ್ ಅವರ ಸಿನಿಮಾಗಳಿಗೆ ಇಷ್ಟೊಂದು ಓಪನಿಂಗ್ ಸಿಗ್ತಾ ಇರೋದು ಇದು ಮೊದಲೇನಲ್ಲ. ಟೀಸರ್, ಟ್ರೈಲರ್ ಮತ್ತು ಸಾಂಗ್ ರಿಲೀಸಸ್. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಒಂದೇ ಸೌಂಡು, ಅದೇ ಪರಾಕ್. ರೀಸೆಂಟ್ ಆಗಿ ಡ್ರಾಪ್ ಆದಂತಹ ಪರಾಕ್ ಕನ್ನಡ ಸಿನಿಮಾದ ಅಫಿಷಿಯಲ್ ಟೀಸರ್ ಯೂಟ್ಯೂಬ್ ಅಲ್ಲಿ ಧೂಳೆಪ್ಸಿದ್ದು ಸ್ಯಾಂಡಲ್ವುಡ್ ಆಡಿಯನ್ಸ್ಗೆ ಒಳ್ಳೆ ಮಾಸ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದೆ. ಒಂದು ಪಕ್ಕಾ ಡಾರ್ಕ್ ಅಂಡ್ ಇಂಟೆನ್ಸ್ ಥ್ರಿಲ್ಲರ್ ಮೋಡ್ ನಲ್ಲಿ ಮೂಡಿ ಬರ್ತಿರುವಂತಹ ಈ ಟೀಸರ್ ನ ವಿಜುವಲ್ಸ್ ಮತ್ತೆ ಕ್ಯಾಮೆರಾ ವರ್ಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. BGM ಅಂತೂ ಹೆಡ್ಫೋನ್ಸ್ ಹಾಕೊಂಡು ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಯಾವುದೇ ಅನಗತ್ಯ ಬಿಲ್ಡಪ್ ಇಲ್ಲದೆ ಸಸ್ಪೆನ್ಸ್ ಮತ್ತು ಪವರ್ಫುಲ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಜೊತೆಗೆ ಕಟ್ ಮಾಡಿರುವಂತಹ ಈ ಟೀಸರ್ ಕಂಟೆಂಟ್ ಪ್ರಿಯರ್ಗೆ ಫುಲ್ ಖುಷಿ ಕೊಟ್ಟಿದೆ. ಇತ್ತೀಚೆಗೆ ಬರ್ತಿರುವಂತಹ ಹೊಸ ಅಲೆಯ ಸಿನಿಮಾಗಳ ಸಾಲಿನಲ್ಲಿ ಪರಾಕ್ ಖಂಡಿತ ದೊಡ್ಡ ಮಟ್ಟದ ಸೌಂಡ್ ಮಾಡುವಂತಹ ಮುನ್ಸೂಚನೆ ಕೊಡ್ತಿದೆ. ನೀವು ಇನ್ನೂ ಈ ರಾ ಅಂಡ್ ರಗಡ್ ಟೀಸರ್ ನ ನೋಡಿಲ್ಲ ಅಂದ್ರೆ ಜಸ್ಟ್ ಯೂಟ್ಯೂಬ್ ಹೋಗಿ ಚೆಕ್ ಮಾಡಿ. ಟೀಸರ್ ನಿಮ್ಗೆ ಮಜಾ ಕೊಡುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದಿಂದ ಬಂದಿರುವಂತಹ 2 ಸಾಂಗ್ಗಳು ಸದ್ಯಕ್ಕೆ ಇಂಟರ್ನೆಟ್ ನ ಶೇಕ್ ಮಾಡ್ತಿದೆ. ಒಂದ್ ಕಡೆ ಪಕ್ಕಾ ಎನರ್ಜೆಟಿಕ್ ರೊಮ್ಯಾಂಟಿಕ್ ನಂಬರ್ ತಬಾಹಿ, ಇನ್ನೊಂದ್ ಕಡೆ ಮೆಲೋಡಿಯಸ್ ಮನಮೋಹಕ. ಟಾಕ್ಸಿಕ್ ಆಲ್ಬಮ್ ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಂಪ್ಲೀಟ್ ರೊಮ್ಯಾಂಟಿಕ್ ನಂಬರ್ಸ್ ಅನ್ನೇ ಕೊಟ್ಟಿದ್ದಾರೆ. ಈ 2 ಸಾಂಗ್ಸ್ ಇಂದ ಸಿನಿಮಾದ ಮೇಲಿರುವಂತಹ ಹೈಪು ಡಬಲ್ ಆಗಿದೆ. ಬಟ್ ಸ್ಟಿಲ್ ನೆಕ್ಸ್ಟ್ ಅಪ್ಡೇಟು ಈ ರೊಮ್ಯಾಂಟಿಕ್ ಸಾಂಗ್ಸ್ ನ ಬ್ರೇಕ್ ಮಾಡಿ ಬೇರೆ ಏನಾದ್ರೂ ಅಪ್ಡೇಟ್ ಬರಲಿ ಅನ್ನೋದೇ ನಮ್ಮ ಆಸೆ. ಮಾರ್ವೆಲ್ MCU ಫ್ಯಾನ್ಸ್ಗೆ ಮೈ ಜೂಮ್ ಅನ್ನುವಂತಹ ಬಿಗ್ ಅಪ್ಡೇಟ್ ಬಂದಿದೆ. ಬಹು ನಿರೀಕ್ಷಿತ ಅವೆಂಜರ್ಸ್ ಡೂಮ್ಸ್ ಡೇ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಡ್ರಾಪ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಟ್ರೈಲರ್ ನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ನಮ್ಮ ರಾಬರ್ಟ್ ಡೌನಿ ಜೂನಿಯರ್ ಐರನ್ ಮ್ಯಾನ್ ರೋಲ್ ಇಂದ ಕಂಪ್ಲೀಟ್ ವಿಲನ್ ಡಾಕ್ಟರ್ ಡೂಮ್ ಆಗಿ ಕೊಟ್ಟಿರುವಂತಹ ಮಾಸ್ ಕಂಬ್ಯಾಕ್ ಇದು. ರುಸೋ ಬ್ರದರ್ಸ್ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ವಿಜುವಲ್ಸ್, ಡಾರ್ಕ್ ಟೋನ್ ಮತ್ತೆ BGM ಆಡಿಯನ್ಸ್ ಗೆ ರಿಯಲ್ ಗೂಸ್ ಬಂಪ್ಸ್ ಕೊಡ್ತಿದೆ. ಅವೆಂಜರ್ಸ್ ಟೀಮ್ ಗೆ ಈ ಸಲ ಎಂತ ಬಿಗ್ ಥ್ರೆಟ್ ಕಾದಿದೆ ಅನ್ನೋದು ಟ್ರೈಲರ್ ಅಲ್ಲೇ ಪ್ರೂವ್ ಆಗಿದೆ. ಮಾರ್ವೆಲ್ ಹಿಸ್ಟ್ರಿಯಲ್ಲೇ ಮೋಸ್ಟ್ ಡಾರ್ಕ್ ಅಂಡ್ ಎಪಿಕ್ ಮಾಸ್ಟರ್ ಪೀಸ್ ಆಗುವಂತಹ ಮುನ್ಸೂಚನೆ ಇಲ್ಲಿ ಸಿಕ್ಕಿದೆ. ನೀವು ಇನ್ನು ಈ ಮೈಂಡ್ ಬ್ಲೋಯಿಂಗ್ ಟ್ರೈಲರ್ ನೋಡಿಲ್ಲ ಅಂದ್ರೆ ಈಗಲೇ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ಜುಲೈ 24ಕ್ಕೆ ರಿಲೀಸ್ ಆಗ್ತಿರುವಂತಹ ಕನ್ನಡದ ಸಿನಿಮಾಗಳು ಯಾವುದೆಲ್ಲ ಅಂತ ನೋಡೋದಾದ್ರೆ ಕರಾವಳಿ, ಶ್ರೀಮತಿ ಸಿಂಧೂರ, ಕರಿಮಣಿ ಮಾಲೀಕ ನೀನಲ್ಲ ಈ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಇನ್ನು ತಮಿಳಿನ ಜನನಾಯಕನ್ ಜುಲೈ 23ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಥಿಯೇಟರ್ ಅಲ್ಲಿ ಹೋಗಿ ವಿಟ್ನೆಸ್ ಮಾಡುವಂತಹ ಪ್ರಯತ್ನ ನಿಮ್ದಾಗಿರ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಅನಿಮಲ್ ಕಂಟೆಂಟ್ ನಿಂದ ಇಂಡಿಯನ್ ಸಿನಿಮಾನ ಶೇಕ್ ಮಾಡಿದ ಸಂದೀಪ್ ರೆಡ್ಡಿ ವಂಗ ಅವರು ರೆಬಲ್ ಸ್ಟಾರ್ ಪ್ರಭಾಸ್ ಜೊತೆಗೆ ಸೇರಿ ಮಾಡ್ತಿರುವಂತಹ ಸ್ಪಿರಿಟ್ ಮೂವಿ ಶೂಟಿಂಗ್ ಅಪ್ಡೇಟ್ ಸಿಕ್ಕಿದೆ. ಈ ಸಲ ಪ್ರಭಾಸ್ ಲುಕ್ ಮತ್ತೆ ಆಕ್ಷನ್ ಅವತಾರ ನೆಕ್ಸ್ಟ್ ಲೆವೆಲ್ ಇದೆ. ಹೈದರಾಬಾದ್ ನ ಸ್ಪೆಷಲ್ ಸೆಟ್ ಗಳಲ್ಲಿ ಹೈ ಇಂಟೆನ್ಸ್ ಆಕ್ಷನ್ ಸೀನ್ ಗಳನ್ನ ಫಾಸ್ಟ್ ಆಗಿ ಶೂಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಪವರ್ಫುಲ್ ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಂದೀಪ್ ರೆಡ್ಡಿ ವಂಗ ಕನ್ಫರ್ಮ್ ಮಾಡಿರೋ ಪ್ರಕಾರ ಶೂಟಿಂಗ್ ಪ್ರೋಗ್ರೆಸ್ 40% ಗಿಂತ ಹೆಚ್ಚು ಕಂಪ್ಲೀಟ್ ಆಗಿದೆ. ತೃಪ್ತಿ ದಿಂಬಿ ಹೀರೋಯಿನ್ ಆಗಿ ಜಾಯ್ನ್ ಆಗಿದ್ದು, ಹರ್ಷವರ್ಧನ್ ರಾಮೇಶ್ವರ್ ಅವರ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ನಲ್ಲಿ ಗೂಸ್ ಬಂಪ್ಸ್ ಕೊಡೋದು ಗ್ಯಾರಂಟಿ. ಒಟ್ನಲ್ಲಿ ಮಾಸ್ ಆಡಿಯನ್ಸ್ ಗೆ ಕಂಪ್ಲೀಟ್ ರಾ ಅಂಡ್ ರಗಡ್ ವಿಜುವಲ್ ಸ್ಟ್ರೀಟು ಕ್ಲಿಕ್ ಆಗಿದೆ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಕ್ಷಣ. 72ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ನಲ್ಲಿ ನೋಡಿದ್ರಲ್ಲ, ನಮ್ಮ ರಕ್ಷಿತ್ ಶೆಟ್ಟಿ ಅವರ ಪರಂಬಾ ಸ್ಟುಡಿಯೋಸ್ ನಿರ್ಮಾಣದ ಸುಮಂತ್ ಭಟ್ ಡೈರೆಕ್ಷನ್ ನ ಮಿಥ್ಯಾ ಸಿನಿಮಾ ಬರೋಬ್ಬರಿ 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡು ಸೌಂಡ್ ಮಾಡ್ತಿದೆ. ಅತ್ಯುತ್ತಮ ಕನ್ನಡದ ಸಿನಿಮಾ ಬೆಸ್ಟ್ ಕನ್ನಡ ಫಿಲ್ಮ್ ಪ್ರಶಸ್ತಿ ಪಡೆದಿರುವಂತಹ ಮಿಥ್ಯಾ ಕೇವಲ ಸಿನಿಮಾಗಷ್ಟೇ ಅಲ್ಲದೆ ಪರ್ಫಾರ್ಮೆನ್ಸ್ಗೂ ಪ್ರಶಸ್ತಿ ತಂದಿದೆ.
ತಂದೆ ತಾಯಿಯನ್ನ ಕಳ್ಕೊಂಡಂತಹ ಬಾಲಕನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದಂತಹ ಮಂಗಳೂರಿನ ಅತೀಶ್ ಎಸ್ ಶೆಟ್ಟಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಸಿಕ್ಕರೆ, ಪೋಷಕ ಪಾತ್ರದಲ್ಲಿ ಜೀವಿಸಿದಂತಹ ರೂಪಶ್ರೀ ವರ್ಕಾಡಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಲಭಿಸಿದೆ. ಚಿಕ್ಕ ಬಜೆಟ್ ನಲ್ಲಿ ಕಂಟೆಂಟ್ ಡ್ರಿವನ್ ಕಥೆಗಳನ್ನ ಇಟ್ಕೊಂಡು ಮಾಡುವಂತಹ ಇಂಥ ಇಂಪ್ಯಾಕ್ಟ್ಫುಲ್ ಸಿನಿಮಾಗಳಿಗೆ ಸಿಕ್ಕಿದಂತಹ ರಿಯಲ್ ವಿಕ್ಟರಿ ಇದಲ್ವಾ. ಸೌತ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಎಮೋಷನಲ್ ಮೂಮೆಂಟ್ ತಮಿಳು ಚಿತ್ರರಂಗಕ್ಕೆ. ತಲಪತಿ ವಿಜಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತೆ ಅವರ ಆಕ್ಟಿಂಗ್ ಕೆರಿಯರ್ ನ ಲಾಸ್ಟ್ ಸಿನಿಮಾ ಜನನಾಯಕನ್ ಜುಲೈ 23ಕ್ಕೆ ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ಥಿಯೇಟರ್ಗೆ ಬರ್ತಿದೆ. ಮಂತ್ಸ್ ಆಫ್ ವೇಟಿಂಗ್, ಸೆನ್ಸಾರ್ ವಿವಾದ ಎಲ್ಲವನ್ನ ದಾಟಿ ಕೊನೆಗೂ ಮೇಕರ್ಸ್ ಜುಲೈ 23ಕ್ಕೆ ಅಫಿಷಿಯಲ್ ರಿಲೀಸ್ ಡೇಟ್ ಅನ್ನ ಲಾಕ್ ಮಾಡಿದ್ದಾರೆ. ವರ್ಲ್ಡ್ ವೈಡ್ ಬರೋಬ್ಬರಿ 8,000ಕ್ಕೂ ಹೆಚ್ಚು ಸ್ಕ್ರೀನ್ ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಇದು ನಾರ್ಮಲ್ ವಿಷಯ ಅಲ್ವೇ ಅಲ್ಲ ಗುರುವೆ. ವಿನೋದ್ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಈ ಮಾಸ್ ಪೊಲಿಟಿಕಲ್ ಆಕ್ಷನ್ ಡ್ರಾಮಾನ KVN ಪ್ರೊಡಕ್ಷನ್ ಕಡೆಯಿಂದ ವೆಂಕಟ್ ಕೆ ನಾರಾಯಣ ಅವರು ಬಿಗ್ ಸ್ಕೇಲ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ವಿಜಯ್ ಅವ್ರ ಜೊತೆಗೆ ಬಾಬಿ ಡಿಯೋಲ್, ಪೂಜಾ ಹೆಗ್ಡೆ, ಮಮಿತಾ ಬೈಜು, ಪ್ರಕಾಶ್ ರಾಜ್ ಮತ್ತೆ ಪ್ರಿಯಾಮಣಿ ಅವರಂತಹ ಬಿಗ್ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿದೆ. ಇನ್ನು ಅನಿರುದ್ಧ್ ರವಿಚಂದರ್ ಅವರ ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಲ್ರೆಡಿ ಸಾಂಗ್ಸ್ ಮೂಲಕ ನೆಕ್ಸ್ಟ್ ಲೆವೆಲ್ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ನಲ್ಲಿ ಅಡ್ವಾನ್ಸ್ ಬುಕಿಂಗ್ ಕ್ರೇಜ್ ಹೇಗಿದೆ ಅಂದ್ರೆ, ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಓಪನ್ ಆದ ಒಂದೇ ಗಂಟೆಯಲ್ಲಿ 15,000ಕ್ಕೂ ಹೆಚ್ಚು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ತಮಿಳುನಾಡಿನಲ್ಲಂತೂ ಫಸ್ಟ್ ಡೇ ಫಸ್ಟ್ ಶೋ ಬೆಳಗ್ಗೆ 8:40ಕ್ಕೆ ಸ್ಟಾರ್ಟ್ ಆಗ್ತಿದ್ರೆ, ಬೇರೆ ಸ್ಟೇಟ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಶೋಗಳು ಸ್ಟಾರ್ಟ್ ಆಗೋದಕ್ಕೆ ಅನುಮತಿ ಸಿಕ್ಕಿದೆ. ವಿಜಯ್ ಅವರ ಈ ಫೇರ್ವೆಲ್ ಸಿನಿಮಾ ನೋಡೋದಕ್ಕೆ ಫ್ಯಾನ್ಸು ಅಕ್ಷರಶಃ ಹಬ್ಬದ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ತಮಿಳುನಾಡಿನ ಸಿಎಂ ಆಗಿ ಫುಲ್ ಟೈಮ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಿರುವಂತಹ ವಿಜಯ್ ಅವರಿಗೆ ಬಿಗ್ ಸ್ಕ್ರೀನ್ ನಲ್ಲಿ ಇದು ಕೊನೆಯ ಪವರ್ಫುಲ್ ಶೋ. ಇದಾಗಿತ್ತು ಈ ವಾರದ ಅಪ್ಡೇಟ್ಸ್. ಮುಂದಿನ ವಾರದ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.